ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ಸರ್ ಸರ್ ಹಾಂ ಸರಿ ಫೋಟೋ ನೋಡಿ ಸರ್. ಇವು ನನ್ನ ಹೆಂಡತಿ ಸರ್, ಶಾಲಿನಿ ಅಂತ. ಮೊನ್ನೆ ತಿಪ್ಟೂರಿಗೆ ಬಂದು ಅವಾಗಿಂದ ಕಾಣಿಸ್ತಾನೆಲ್ಲ ಸರ್. ದಯವಿಟ್ಟು ಓಡ್ಕೊಡಿ ಸರ್. ಇಲ್ಲಿ ಹೆಂಗ್ರಿ ಮಿಸ್ ಆಗ್ತಾರೆ? ಗೊತ್ತಿಲ್ಲ ಸರ್. ಮೊನ್ನೆ ತಿಪ್ಟೂರಿಗೆ ಬಂದು ನೆನೆಯಿಂದ ಫೋನ್ಗೂ ಸಿಗ್ತಾಯಿಲ್ಲ ಸರ್. ದಯವಿಟ್ಟು ಹೇಗಾದರೂ ಮಾಡಿ ಓಡ್ಕೊಡಿ ಸರ್ ಪ್ಲೀಸ್. ಹಾಂ, ನಮ್ಮ ಸಾಹೇಬರು ಹೊರಗಡೆ ರೌಂಡ್ಸ್ಗೆ ಹೋಗಿದ್ದಾರೆ. ಅವ್ರು ಬರಲಿ, ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ, ಆಮೇಲೆ ನೋಡೋಣಂತೆ. ಸರ್ ಸರ್ ಈ ಫೋಟೋದಲ್ಲಿರೋನೆಲ್ಲರೂ ನೋಡಿದ್ದೀರಾ? ಮೊನ್ನೆ ತಾನೇ ನೋಡಿದ್ನಲ್ಲ, ಒಂದು ಅಡ್ರೆಸ್ ಇಟ್ಕೊಂಡು ಓಡಾಡ್ತಾ ಇದ್ಲು. ಹೌದಾ ಸರ್? ಸರ್ ಎಲ್ಲಿ ನೋಡಿದ್ರಿ ಸರ್? ಯಾವ ಅಡ್ರೆಸ್ ಕೇಳ್ತಿದ್ರು ಸರ್? ದಯವಿಟ್ಟು ನೆನ್ಪು ಮಾಡ್ಕೊಳ್ಳಿ ಪ್ಲೀಸ್. ಹಾಂ, ಭದ್ರಿಕಾ ಆಶ್ರಮದ ಒಂದು ಅಡ್ರೆಸ್ ಇಟ್ಕೊಂಡು ಓಡಾಡ್ತಾ ಇದ್ಲು. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಆಶ್ರಮ ಎಲ್ಲಿ ಬರುತ್ತೆ? ಆಶ್ರಮ ಇದೆ, ಸ್ಟ್ರೈಟ್ ಹೋಗಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಬಸ್ ಸ್ಟ್ಯಾಂಡ್ ರೈಟ್ಗೆ ಹೋಗ್ಬಿಟ್ಟು ಲೆಫ್ಟ್ಗೆ ಹೋಗಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ಓ ಏನಮ್ಮ ಅಪ್ರೂವ್ಗೆ ಬಂದುಬಿಟ್ರಿ? ಏನು ಸಮಾಚಾರ? ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಇಲ್ಲೇ ಹತ್ತಿರದಲ್ಲಿ ಕೆಲಸ ಇತ್ತು, ಹಾಗೆ ನಿಮ್ಮ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆಯದು. ಎಲ್ಲಿ ವೈಷ್ಣವಿ ಚೆನ್ನಾಗಿದ್ದಾಳಾ? ತುಂಬ ಚೆನ್ನಾಗಿದ್ದಾಳೆ ಸರ್. ಆ ತುಂಟು ಹುಡುಗಿ ಎಲ್ಲಿದ್ರು ತನ್ನ ಬುದ್ಧಿ ಬಿಡಲ್ಲ ಬಿಡಿ. ಅವಳು ಹಾಗೆ ಮಾಡಬಾರ್ದಿತ್ತು. ಹೋಗ್ಲಿ, ಈಗ ಆಶ್ರಮದಲ್ಲಿ ಬಿಟ್ಟಿದ್ದೀರಿ? ಇಲ್ಲ ಸರ್, ಬೆಂಗಳೂರಲ್ಲಿ ರಾಮಕೃಷ್ಣಾಶ್ರಮಕ್ಕೆ ಸೇರಿಸಿದ್ದೀನಿ. ಹಾಕೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದು ತುಂಬ ಚೆನ್ನಾಗಿ ನೋಡ್ಕೋತಾರೆ ಸರ್. ಹೌದಾ? ಸರಿ, ಹೋಗಲಿ ಬಿಡಿ. ಎಲ್ಲೋ ಒಂದು ಕಡೆ ಖುಷಿಯಾಗಿರಲಿ. ಸರ್, ನಾನೀಗ ಇಲ್ಲಿ ಬಂದಿದ್ದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೌದಾ? ಏನು ವಿಷಯ ಅಮ್ಮ? ಸರ್, ಅದು ಇತ್ತೀಚೆಗೆ ವೈಶುನ ಹುಡುಕೊಂಡು ಯಾರಾದರೂ ಬಂದಿದ್ರಾ? ಇಲ್ವಲ್ಲ, ಯಾರು ಹುಡುಕೊಂಬರಲಿಲ್ಲ. ನೆನಪು ಮಾಡ್ಕೊಳ್ಳಿ, ನಾನು ವೈಶುಗೆ ಅಮ್ಮ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಯಾರೂ ಬಂದಿರಲಿಲ್ವಾ? ಹಾಂ, ಕರೆಕ್ಟಮ್ಮ. ಇತ್ತೀಚೆಗೆ ಒಂದು 30 ವರ್ಷದ ಹೆಂಗಸು ನನ್ನ ಮಗುನ ಹುಡುಕ್ತಾ ಇದ್ದೀನಿ ಅಂತ ಬಂದಿದ್ದೆ. ಹೌದಾ? ಏನಂದ್ರು? ಏನು ಕೇಳಿದ್ಲು? ನಮಗೆ ಬೇಕಾಗಿರೋರ ಮಗು ಅಂತ ಹೇಳಿದ್ರು. ಯಾವ ಮಗು ಅಂತ ಕೇಳಿದ್ದಕ್ಕೆ 2007ರಲ್ಲಿ ಇಲ್ಲಿಗೆ ಸೇರಿಸಿದ್ದು ಅಂತ ಹೇಳಿದರು. ಆ ಮಗು ನವೆಂಬರ್ 1ನೇ ತಾರೀಕು ಹುಟ್ಟಿದ್ದು ಅಂತಲೂ ಕೂಡ ಹೇಳಿದ್ದಮ್ಮ. ನೀವೇನು ಹೇಳಿದ್ರಿ ಸರ್? ಇರೋ ವಿಷಯ ಹೇಳಿದೆ. ಆ ವರ್ಷದಲ್ಲಿ 8 ಮಕ್ಕಳು ಸೇರಿದ್ದಾರೆ, ನವೆಂಬರ್ ತಿಂಗಳಲ್ಲಿ 3 ಮಕ್ಕಳು ಸೇರಿದ್ದಾರೆ ಅಂತ ಹೇಳಿದೆ. ಆಗ ಅವರು ಆ ಮಕ್ಕಳನ್ನ ಕರೆಸಿ ಸಾರ್ ನೋಡಬೇಕು ಅಂತ ಕೇಳಿದರು. ನಮ್ಮಲ್ಲಿದ್ದ 2 ಮಕ್ಕಳನ್ನ ಕರೆಸಿ ತೋರಿಸಿದೆ. ಇವರಲ್ಲ, ಇನ್ನೊಂದು ಮಗು ಕರೆಸಿ ಸಾರ್ ಅಂತ ಕೇಳಿದರು. ಆಮೇಲೆ ಏನು ಮಾಡಿದ್ರಿ? ಇನ್ನೇನು ಮಾಡೋದು, ಆ ಮಗು ಈಗ ಇಲ್ಲಿಲ್ಲ, 6-7 ತಿಂಗಳಿಂದನೇ ಆಶ್ರಮದ ಆಚೆ ಹಾಕ್ಬಿಟ್ಟೆ ಅಂತ ಹೇಳಿದೆ. ಅವ್ರು ತುಂಬ ಬೇಜಾರು ಮಾಡಿಕೊಂಡು ಸಂಕಟ ಪಟ್ಕೊಂಡು ಹೋಗ್ಬಿಟ್ರಮ್ಮ. ಅಷ್ಟೇ ತಾನೇ?
ವೈಷ್ಣವಿ ಬಗ್ಗೆ ಅವಳೆಲ್ಲಿದ್ದಾಳೆ ಏನು ಅಂತ ಏನು ಕೇಳಿಲ್ಲ ತಾನೆ? ಅದನ್ನು ಅವ್ರು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಹೌದು, ಅವ್ರ ಬಗ್ಗೆ ನೀವ್ಯಾಕೆ ಕೇಳ್ತಾ ಇದ್ದೀರಾ? ಅವ್ರೇನಾಗಬೇಕು? ಅದು ಆ ಹುಡುಗಿ ನನಗೆ ಗೊತ್ತು ಸರ್, ಅದಕ್ಕೆ. ಆಯಿತು, ಕಾಫಿ ಕುಡ್ಕೊಂಡು ಹೋಗಿರೋದು. ಪರವಾಗಿಲ್ಲ ಸರ್, ಇನ್ನೊಂದ್ಸಲಿ ಬಂದಾಗ ಕುಡ್ತೀನಿ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ತುಂಬ ಉಪಕಾರ ಆಯಿತು. ಆಯ್ತಮ್ಮ. ಆಮೇಲೆ ವೈಷ್ಣವಿನ ಕೇಳಿದೆ ಅಂತ ಹೇಳಿ. ಆಯಿತು ಸರ್, ಬರ್ತೀನಿ. ಅಯ್ಯೋ ರಂಗ, ಶಾಲಿನಿಗೆಲ್ಲ ವಿಷಯ ಗೊತ್ತಾಗಿ ಅವಳು ಐಶುನ ಇಲ್ಲಿ ಹುಡ್ಕೊಂಬಂದಿದ್ಲ. ಮಗು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಬೇಜಾರಾಗಿ ಎಲ್ಲಾದ್ರೂ ಹೊಟ್ಟೋಗಿದ್ದಾಳ. ದೇವ್ರೆ, ಹಾಗೇನಾದ್ರೂ ಆದ್ರೆ ಏನಪ್ಪ ಮಾಡೋದು? ಅವಳು ಎಲ್ಲಿ ಅಂತ ಹುಡ್ಕೋದು? ಅವ್ರಿಗೂ ಎಲ್ಲ ವಿಷಯನೂ ಗೊತ್ತಾಗೋಯ್ತಾ? ಇಲ್ಲ, ಗೊತ್ತಾಗಿರಲ್ಲ. ಅಕಸ್ಮಾತ್ ಅವ್ರ ಆಶ್ರಮಕ್ಕೆ ಹೋಗಿ ಶಾಲಿನಿ ಬಗ್ಗೆ, ಮಗು ಬಗ್ಗೆ ವಿಚಾರಿಸಿದ್ರೆ ಎಲ್ಲನೂ ಗೊತ್ತಾಗ್ಬಿಡುತ್ತಲ್ಲಪ್ಪ. ಆಮೇಲೆ ಏನು ಮಾಡೋದು? ಅಯ್ಯೋ ದೇವ್ರೆ, ಹಾಗಾಗಬಾರ್ದು. ಅತ್ತಮ್ಮ, ನೀವಿಲ್ಲಿ? ಅದು ಅಲ್ಲ ಅತ್ತಮ್ಮ, ನಾನು ಅಷ್ಟೆಲ್ಲ ಕಷ್ಟಪಟ್ಟು ಹುಡುಕಿದ್ದಕ್ಕೆ ಈ ಆಶ್ರಮದ ಬಗ್ಗೆ ಗೊತ್ತಾಯ್ತು. ಅಂಥದ್ರಲ್ಲಿ ನೀವು ನನಗಿಂತಾನೆ ಮುಂಚೆ ಬಂದಿದ್ದೀರಾ ಅಂತಂದ್ರೆ ನಿಮ್ಗೆ ಈ ಆಶ್ರಮದ ಬಗ್ಗೆ ಗೊತ್ತು? ಅಯ್ಯೋ, ಅದು ಹಾಗಲ್ಲ ಅಳಿಯಂದ್ರೆ. ನೀವು ತಿಪ್ಟೂರ್ಗೆ ಹೋದ್ರಿ ಅನ್ನೋ ವಿಷಯ ಗೊತ್ತಾಯ್ತು. ನಾನು ತಕ್ಷಣ ಹೊರಟೆ. ಆಮೇಲೆ ಇಲ್ಲೆಲ್ಲ ಹುಡುಕ್ತೆಪ್ಪ, ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಯಾರೋ ಬದ್ರಿಕಾಶ್ರಮದ ಅಡ್ರೆಸ್ ಕೊಟ್ಟರು. ಅಲ್ಲೂ ಹೋಗಿ ಕೇಳಿದೆ. ಹೌದಾ? ಏನಂದ್ರು? ಗೊತ್ತಿಲ್ಲ ಅಂದ್ರಪ್ಪ. ಶಾಲಿನಿ ಅನ್ನೋ ಹೆಸರಿನವರೇ ಬಂದಿಲ್ಲ ಅಂತ ಹೇಳಿದ್ರು. ತುಂಬ ಬೇಜಾರಾಯಿತು. ಇನ್ನೇನು ಮಾಡೋದು, ಇನ್ನು ಬೇರೆ ಎಲ್ಲಾದರೂ ಹುಡ್ಕೋಣ ಅಂತ ಹೊರಟೆ. ಅಷ್ಟಲ್ಲಿ ನೀವು ಸಿಕ್ಕಿದ್ರಿ. ಇಲ್ಲ ತಮ್ಮ, ನೀವು ಮೋಸ್ಟ್ಲಿ ಸರಿಯಾಗಿ ವಿಚಾರಿಸಿಲ್ಲ ಅನ್ಸುತ್ತೆ. ಬರ್ತಾ ದಾರಿಲೊಬ್ರು ಸಿಕ್ಕಿ ಶಾಲಿನಿ ಬದ್ರಿಕಾಶ್ರಮದ ಅಡ್ರೆಸ್ ಹುಡ್ಕೊಂಡು ಹೊರಟಿದ್ದನ್ನ ಕನ್ಫರ್ಮ್ ಆಗಿ ಹೇಳಿದ್ರು. ಗ್ಯಾರಂಟಿ ಅವರಲ್ಲಿ ಬಂದಿರ್ತಾರೆ. ನಡೀರಿ ಇನ್ನೊಂದ್ಸಲ ವಿಚಾರಿಸೋಣ. ಹೌದಾ? ಹಾಗೆ ಹೇಳಿದ್ರಾ? ಅದು ಮತ್ತೆ ನಾನು ವಿಚಾರಿಸಿದ್ದಕ್ಕೆ ಆ ಹೆಸರವರೇ ಬಂದಿಲ್ಲ ಅಂತ ಹೇಳಿದ್ರು. ಬೇಡ ಅಳಿಯಂದ್ರೆ, ಅಲ್ಲಿ ಹೋಗಿ ವಿಚಾರಿಸಿದ್ರೆ ಏನೂ ಗೊತ್ತಾಗಲ್ಲ, ಏನೂ ಪ್ರಯೋಜನ ಆಗಲ್ಲ. ಬೇರೆ ಕಡೆ ಹುಡ್ಕೋಣ ಬನ್ನಿ. ಇಲ್ಲ ತಮ್ಮ, ಶಾಲಿನಿ ವಿಷಯದಲ್ಲಿ ಏನೂ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಬನ್ನಿ, ಇನ್ನೊಂದ್ಸಲ ವಿಚಾರಿಸೋಣ. ಬನ್ನಿ ಬನ್ನಿ ಅತ್ತಮ್ಮ. ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಹೆಸರು ಅಭಯ್ ಅಂತ. ಇವ್ರು ನನ್ನ ವೈಫ್ ಶಾಲಿನಿ. ಅವ್ರು ಇಲ್ಲಿಗೆ ಬಂದು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು. ಇವರಿಲ್ಲಿ ಯಾವಾಗ ಬಂದಿದ್ರು, ಯಾಕೆ ಬಂದಿದ್ರು, ದಯವಿಟ್ಟು ಹೇಳಿ. ಇಲ್ವಲ್ಲ, ಈ ಫೋಟೋದಲ್ಲಿರೋರು ಇಲ್ಲಿಗೆ ಬಂದಿಲ್ಲ. ನಾನು ಹೇಳಿದೆ, ನಾನು ಆಗಲೇ ಬಂದು ವಿಚಾರಿಸ್ಕೊಂಡು ಹೋದೆ, ಶಾಲಿನಿ ಇಲ್ಲಿಗೆ ಬಂದಿಲ್ಲ ಅಂತ. ಆದರೆ ಅಳಿಯಂದ್ರು ಸರ್, ನಿಜವಾಗ್ಲೂ ಇವ್ರು ಇಲ್ಲಿಗೆ ಬಂದಿಲ್ವಾ? ಇಲ್ಲ ಸರ್, ಖಂಡಿತ ಅವ್ರು ಇಲ್ಲಿಗೆ ಬಂದಿಲ್ಲ.
ಮತ್ತು ಇನ್ನೆಲ್ಲೂ ಹೋಗಿದ್ದಾರೆ ತಮ್ಮ. ಒಂದು ಸೆಕೆಂಡು ನನಗೆ ಟೆನ್ಷನ್ ಆಗ್ತಿದೆ. ಸೀನಿಯರ್, ಎಲ್ಲಿದ್ರು ನನ್ನ ಕಣ್ಣ ಕಾಣಿಸ್ಕೊಳ್ರೆ. ಎಲ್ಲಿದ್ದೀರಾ? ಅಳಿಯಂದ್ರೆ ಯಾಕೆ ಇಷ್ಟೊಂದು ಪೇಚಾಡ್ಕೋತೀರಾ? ಶಾಲಿನಿ ಎಲ್ಲೂ ಹೋಗಿರಲ್ಲ, ಖಂಡಿತ ಬಂದೇ ಬರ್ತಾಳೆ. ಬನ್ನಿ, ನಾನು ನಿಮ್ಮ ಜೊತೆಲಿ ಬರ್ತೀನಿ, ಇಬ್ರು ಸೇರ್ಕೊಂಡು ಹುಡ್ಕೋಣ. ಬನ್ನಿ. ಪುಟ್ಟ, ನಿಂಗೆ ಈ ಆಂಟಿ ಗೊತ್ತಾ? ಗೊತ್ತು. ಪುಟ್ಟ, ಈ ಆಂಟಿ ಇಲ್ಲಿಗೆ ಬಂದಿದ್ರಾ? ಬಂದಿದ್ದು, ಚಾಕ್ಲೇಟ್ ಕೊಟ್ಟು ಹೋಗ್ರು. ಏನೇ ಏನು ಹೇಳ್ತಿದ್ಯಾ ನೀನು? ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ ಅಳಿ ಅಂದರೆ? ಒಳಗಡೆ ಇನ್ಚಾರ್ಜ್ ಹೇಳಿಲ್ವಾ? ನೀವು ಸುಮ್ಮನೆ ಇರತ್ತಮ್ಮ. ಮಕ್ಕಳು ತೇರ್ ಸಮಾನ. ಇವ್ರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಅಷ್ಟಕ್ಕೂ ಇವ್ರು ಯಾಕೆ ಸುಳ್ಳು ಹೇಳಬೇಕು? ಪುಟ್ಟ, ಇವ್ರು ಯಾವಾಗ ಇಲ್ಲಿಗೆ ಬಂದಿದ್ರು ಗೊತ್ತಾ? ನಿನ್ನೆ. ಅಳಿ ಅಂದರೆ ನೀವು ಸುಮ್ಮನಿರಿ. ಆ ಮಗುಗೆ ಏನು ಗೊತ್ತಾಗುತ್ತೆ? ಯಾರನ್ನೋ ನೋಡಿಕೊಂಡು ಶಾಲಿನಿ ಅನ್ಕೊಂಡಿದ್ದಾಳೆ ಅಲ್ವಾ ಮರಿ? ಇಲ್ಲ ಅಜ್ಜಿ, ನಾ ಈ ಆಂಟಿನೇ ನೋಡಿ. ಸರಿ ಪುಟ್ಟ, ನೀನು ಹೋಗಿ ಆಟ ಆಡ್ಕೊ. ಬನ್ನಿ ಅಳಿ ಅಂದರೆ ನಾವು ಬೇರೆ ಕಡೆ ಹೋಗಿ ಹುಡ್ಕೋಣ. ಆ ಮಕ್ಕಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡ್ರಾಗುತ್ತಾ? ಬನ್ನಿ ಬನ್ನಿ ನಡೀರಿ. ಒಂದು ನಿಮಿಷ ಆತಮ್ಮ. ಓಯ್ ಪುಟ್ಟು, ಬಾಯ್ಲೆ. ಏನಂಕಲ್? ಈ ಆಂಟಿ ಇಲ್ಲಿಗೆ ಬಂದಿದ್ರಾ? ಹೌದು ಅಂಕಲ್, ಈ ಆಂಟಿ ನೀನು ಇಲ್ಲಿ ಬಂದಿದ್ರು. ಸರಿ ಪುಟ್ಟ, ನೀವು ಆಟ ಆಡ್ಕೊ. ಈಗೇನು ಹೇಳ್ತೀರಾ ತಮ್ಮ? ಇನ್ಚಾರ್ಜ್ ನಮಗೆ ಸುಳ್ಳು ಹೇಳಿದ್ದಾರೆ. ಬನ್ನಿ. ಸರ್, ಯಾಕೆ ಸುಳ್ಳು ಹೇಳಿದ್ರಿ ಸರ್? ಈಗ ತಾನೇ ನಿಮ್ಮ ಆಶ್ರಮದ ಮಕ್ಕಳು ಅವ್ರನ್ನೇ ಇಲ್ಲಿಗೆ ಬಂದಿದ್ರು ಅಂತ ಹೇಳ್ತಿದ್ದಾರೆ. ನಾನು ಯಾಕ್ರಿ ಸುಳ್ಳು ಹೇಳಿ? ಮಕ್ಕಳು ಯಾರೋ ಅಂದ್ಕೊಂಡು ಹಾಗೆ ಸುಮ್ಮನೆ ಹೇಳಿರ್ಬೋದು, ಅಥವಾ ನಿಜವಾಗ್ಲೂ ಬಂದೋಗಿರ್ಬೋದು. ಅಲ್ರಿ, ಆಶ್ರಮಕ್ಕೆ ಬಂದವರು ಕಂಪಲ್ಸರಿ ನಮ್ಮ ಹತ್ರ ಬಂದು ಹೋಗ್ಬೇಕು ಅಂತ ಏನಾದ್ರು ಇದೆಯಾ? ನಾವಿಲ್ಲ ಬಂದು ಮಾತಾಡ್ಕೊಂಡು ಹೋಗಿರ್ಬೋದು. ಸಾರಿ ಸರ್. ನಂಗೆ ಒಂದು ಅರ್ಥ ಆಗ್ತಿಲ್ಲ ಅಕ್ಕಮ್ಮ. ಶಾಲೆ ಇಲ್ಲಿ ತನಕ ಬಂದವರು ಒಳಗೆ ಹೋಗಿಲ್ಲ, ಯಾರನ್ನೂ ಮೀಟ್ ಆಗಿಲ್ಲ. ಹಾಗಾದ್ರೆ ಅವ್ರು ಇಲ್ಲಿವರೆಗೂ ಯಾಕೆ ಬರಬೇಕಿತ್ತು? ಯಾರು ನೋಡೋಕ್ಕೋಸ್ಕರ ಬರಬೇಕಿತ್ತು? ತಲೆ ಕೆಟ್ಟು ಹೋಗ್ತಿದೆ. ನಂಗೆ ಒಂದು ಅರ್ಥ ಆಗ್ತಿಲ್ಲ. ನಮ್ಮಿಂದ ಅವ್ರು ಕದ್ದು ಮುಚ್ಚಿ ಮೀಟ್ ಮಾಡೋಂಥವ್ರು ಯಾರಿದ್ದಾರೆ ಇಲ್ಲೇ? ನನಗೂ ಏನು ಗೊತ್ತಾಗ್ತಾ ಇಲ್ಲ ಅಳಿ ಅಂದರೆ. ನೀವಿಷ್ಟು ಗಾಬರಿ ಪಟ್ಕೊಳ್ಳೋದು ನೋಡಿದ್ರೆ ನಂಗೆ ತುಂಬ ಹೆದರಿಕೆ ಆಗುತ್ತೆ. ಬನ್ನಿ ಬೇರೆ ಕಡೆ ಹುಡ್ಕೋಣ. ಶಾಲಿನಿ ಖಂಡಿತ ಸಿಗ್ತಾಳೆ. ಬನ್ನಿ ಹೇಳಿ ಅಂದರೆ ಬನ್ನಿ ಹುಡ್ಕೋಣ. ಅಣ್ಣ ಅಣ್ಣ ಅಣ್ಣ, ವಿಷಯ ಗೊತ್ತಾಯ್ತಾ? ಏನಮ್ಮ, ಏನಾದರೂ ಅಪೋಸಿಷನ್ ಪಾರ್ಟಿ ಲೀಡರ್ಸು ಹೋದ್ರಾ? ಅದು ಹಾಗಲ್ಲ ಡ್ಯಾಡ್. ಶಾಲಿನಿ ದೀದಿ ಶಾಲಿನಿ ಅದು
ಕಾಣೆ ಆಗಿದಾರಂತೆ ಅಣ್ಣ. ಎಲ್ಲಿಗೆ ಹೋದ್ರು? ಮತ್ತೇನಾದ್ರೂ ಅವರಿಬ್ರು ಜಗಳ ಮಾಡ್ಕೊಂಡ್ರು? ಅಂಥದ್ದೇನೂ ಇಲ್ಲ. ದೀದಿ ಟಿಪ್ಟೂರ್ಗೆ ಹೋದ್ರಂತೆ, ಅಲ್ಲೆಲ್ಲೋ ಕಾಣೆ ಆಗಿದಾರಂತೆ. ಅದು ಅದು ಅಭಯ್ ಅವ್ರನ್ನ 2-3 ದಿನದಿಂದ ಹುಡುಕ್ತಿದ್ದಾನಂತೆ. ಅವ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ವಂತೆ. ಮೈ ಗಾಡ್, ಇದ್ದಕ್ಕಿದ್ದಂಗೆ ಕಾಣೆ ಆದ್ರು ಅಂದ್ರೆ ಏನರ್ಥ? ಏನೋ ಪ್ರಾಬ್ಲಮ್ ಇದೆ. ಯಾಕೋ ಹಾಗೆ ನೋಡ್ತಾ ಇದೀಯ ನನ್ನ? ಪಾಪ ನನಗೆ ಯಾಕೋ ಡೌಟ್ ಬರ್ತಿದೆ. ಅಭಯ್ ಮೇಲಿರೋ ಕೋಪಕ್ಕೆ ನೀವೇನು? ಮುಚ್ಚೋ ಬಾಯ್. ನನಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ಮಾಡೋದಕ್ಕೆ? ಏನು ತಿಳ್ಕೊಂಡಿದ್ದೆ ನೀನು? ನಾನು ಯಾರ ಮೇಲಾದ್ರೂ ಯುದ್ಧ ಮಾಡಬೇಕಾದ್ರೆ ನನಗಿಂತ ಸ್ಟ್ರಾಂಗ್ ಆಗಿರಬೇಕು. ಅಟ್ಲೀಸ್ಟ್ ನನ್ನ ಸಮಕ್ಕಿರಬೇಕು. ಟ್ರಾಲ್ ಇಂಥ ಚಿಲ್ಲರೆ ಜನಗಳ ಜೊತೆ ವ್ಯವಹಾರ ಮಾಡಿದ್ರೆ ನನಗೆ ಮರ್ಯಾದೆ ಇರುತ್ತೇನೋ? ಅವ್ನು ಯಾರೋ ಒಬ್ಬ ಹುಡಿ ರಿಪೋರ್ಟರ್, ಅವ್ರ ಮೇಲೆ ನನಗೆ ಸೇಡಿದ್ರೆ ಅವ್ನು ಡೈರೆಕ್ಟಾಗಿ ಹೊಡಿತೀನಿ. ಹೆಂಡತಿ ಮೇಲೆ ಸೇಡ್ ತೀರ್ಸ್ಕೊಳ್ಳೋಂಥ ಸಣ್ಣ ಕೆಲಸ ನಾನು ಮಾಡೋದಿಲ್ಲ. ಅಂಡರ್ಸ್ಟ್ಯಾಂಡ್? ಶಾಲಿನಿ ಒಬ್ಬರೇ ತಿಪ್ಟೂರ್ಗೆ ಯಾಕೆ ಹೋಗಿದ್ದಾರೆ? ಏನಾಯ್ತು ಅವ್ರಿಗೆ? ಅಪ್ಪ ದೇವ್ರೆ, ಅಮ್ಮ ಎಲ್ಲಿಗೆ ಹೋಗಿದ್ದಾಳೆ? ಕಾಣೆ ಆಗಿದ್ದಾಳೆ ಅಂದರೆ ಎಲ್ಲಿಗೆ ಹೋಗಿರ್ತಾಳೆ? ವಯಸ್ಸಾರ ಒಬ್ಬರನ್ನೇ ಬಿಟ್ಟು ಹೋಗಿದ್ದಾಳೆ. ಏನಾರ ತೊಂದರೆ ಆಗಿದೆಯಾ? ಯಾಕೊಬ್ಳೇ ಹೋದ್ಲು? ಅಪ್ಪ ದೇವ್ರೆ, ಅಮ್ಮ ಬೇಗ ವಾಪಸ್ ಬರಂಗೆ ಮಾಡಪ್ಪ. ಅಮ್ಮ ತುಂಬ ಒಳ್ಳೆಯವಳು, ಅವಳಿಗೆ ಏನೂ ಆಗಬಾರ್ದು. ನನಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ನೀವು ನೋಡಿದ್ರೆ ಸೀನಿಯರ್ ಇಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹರಕೆ ತೀರ್ಸಕ್ ಬಂದ್ರು ಅಂತ ಹೇಳಿದ್ರೆ, ಅವ್ರು ನೋಡಿದ್ರೆ ಈ ಆಶ್ರಮಕ್ಕೆ ಬಂದಿದ್ದಾರೆ. ಅವ್ರು ಯಾಕೆ ಈ ಆಶ್ರಮಕ್ಕೆ ಬಂದಿದ್ರು? ಅಂತ ಕೆಲಸ ಏನಿತ್ತು ಅವ್ರಿಗೆ? ಯಾರನ್ನ ಹುಡ್ಕೊಂಡ್ ಬಂದಿದ್ರು? ಅದು ಈ ತಿಪ್ಟೂರಲ್ಲಿ ಅವ್ರಿಗೆ ಪರಿಚಯ ಇರೋರು.
ಇಲ್ಲಿಗೆ ಬಂದವ್ರು ಈಗ ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಅವ್ರು ಯಾಕೆ ಆಶ್ರಮಕ್ಕೆ ಹೇಳಿ ಅತ್ತಮ್ಮ. ನಂಗೇನು ಗೊತ್ತಿಲ್ಲ ಅಳಿಯಂದರೆ. ಗೊತ್ತಿಲ್ಲ 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 ಅಂತಾನೆ ನನ್ನ ಸೀನಿಯರ್ ಯಾರಿಗೂ ಗೊತ್ತಿಲ್ಲ ಹಾಗೆ ಕಾಣೆ ಆಗಿರೋದತ್ತಮ್ಮ.